ಆತ್ಮೀಯ ಬಂಧುಗಳೇ, ಶ್ರೀಮದ್ ಭಾಗವತಂ ಸ್ಕಂದ 3 ಭಾಗ 1 ಅಧ್ಯಾಯ 14 ಸಂಧ್ಯಾ ಸಮಯದಲ್ಲಿ ದ್ವಿತೀಯ ಗರ್ಭಧಾರಣೆ. ಇದರಿಂದ ಇವತ್ತು 20ನೇ ಶ್ಲೋಕವನ್ನು ತಿಳ್ಕೊಳ್ಳೋಣ. ಶ್ಲೋಕ 20. ಯಾಮಾಶ್ರಿತ್ಯೇಂದ್ರಿಯಾರಾತೀನ್ ದುರ್ಜಯಾನಿತರಾಶ್ರಮೈಃ ವಯಂ ಜಯೇಮ ಹೇಲಾಭಿರ್ದಸ್ಯೂನ್ ದುರ್ಗಪತಿರ್ಯಥಾ. ಅನುವಾದ: ದುರ್ಗದ ಸೇನಾಧಿಪತಿಯು ತನ್ನ ಮೇಲೆ ದಾಳಿ ಮಾಡುವವರನ್ನು ಸುಲಭವಾಗಿ ಗೆಲ್ಲುವಂತೆ ಪತ್ನಿಯ ಆಶ್ರಯ ಪಡೆದ ವ್ಯಕ್ತಿಯು ಇತರ ಆಶ್ರಮಗಳ ವ್ಯಕ್ತಿಗಳು ಗೆಲ್ಲಲಾಗದ ಇಂದ್ರಿಯಗಳನ್ನು ಸುಲಭವಾಗಿ ಗೆಲ್ಲಬಹುದು. ಇದು ಶ್ಲೋಕ ಮತ್ತೆ ಅದರ ಅನುವಾದ. ಈಗ ಭಾವಾರ್ಥದ ಮೂಲಕ ನಾವು ಇದರ ಅರ್ಥವನ್ನು ತಿಳ್ಕೊಳ್ಳೋದಕ್ಕೆ ಪ್ರಯತ್ನ ಮಾಡೋಣ. ಹೋದ ಭಾಗದಲ್ಲಿ ನಾವೇನು ತಿಳ್ಕೊಂಡ್ವಿ? ಮುನಿಗಳು ತಮ್ಮ ಹೆಂಡತಿಗೆ ಹೇಳ್ತಾರೆ, ಹೆಂಡತಿಯ ಒಂದು ಸಹಕಾರ ಎಷ್ಟಿರುತ್ತೆ ಅಂತಂದ್ರೆ ಅವಳನ್ನ ಆ ಪುರುಷನ ಅರ್ಧಾಂಗಿ ಅಂತಾನೆ ಕರೀತಾರೆ. ಯಾಕೆ ಅಂತಂದ್ರೆ ಅವನು ಮಾಡುವಂತ ಎಲ್ಲ ಪವಿತ್ರ ಕಾರ್ಯಗಳನ್ನು ಕೂಡ ಹಂಚ್ಕೊಳ್ತಾಳೆ. ಆಮೇಲೆ ಆ ಗಂಡನಾಗಿರುವಂಥವನು ತನ್ನ ಎಲ್ಲ ಹೊಣೆಗಳನ್ನು ಕೂಡ ಆಕೆಗೆ ಒಪ್ಪಿಸಿ ಯಾವುದೇ ಆತಂಕ ಇಲ್ಲದೆ ಅವನು ಮುಂದುವರಿಬಹುದು ತನ್ನ ಒಂದು ಸಾಧನೆಯಲ್ಲಿ, ಅಥವಾ ತನ್ನ ಮಾಡುವಂಥ ಕೆಲಸಗಳಾಗಿರ್ಬೋದು ಅದರಲ್ಲಿ ತೊಡಗಬಹುದು ಅಂತ ಹೇಳ್ತಾರೆ. ಮುಂದುವರೆದು ಹೇಳ್ತಾರೆ, ದುರ್ಗದ ಸೇನಾಧಿಪತಿ ಅಂದರೆ ದುರ್ಗವನ್ನು ಕಾವಲು ಕಾಯುವಂಥ ಸೇನಾಧಿಪತಿ ಇರ್ತಾನಲ್ಲ, ಅವನು ತನ್ನ ಮೇಲೆ ದಾಳಿ ಮಾಡುವವರನ್ನ ಸುಲಭವಾಗಿ ಗೆಲ್ಲೋ ಹಾಗೆ ಹೆಂಡತಿಯ ಆಶ್ರಯವನ್ನು ಪಡೆದಿರುವಂಥ ಒಬ್ಬ ವ್ಯಕ್ತಿ ಇರ್ತಾನಲ್ಲ, ಅವನು ಬೇರೆ ಆಶ್ರಮಗಳಲ್ಲಿರುವಂಥ ವ್ಯಕ್ತಿಗಳು ಗೆಲ್ಲಕ್ಕಾಗದೇ ಇರುವಂಥ ಇಂದ್ರಿಯಗಳನ್ನು ಕೂಡ ಅವನು ಸುಲಭವಾಗಿ ಗೆಲ್ಲಬಹುದು ಅಂತ ಅಂದ್ಬಿಟ್ಟು ಹೇಳ್ತಾ ಇದ್ದಾರೆ. ಅಂದರೆ ಈಗ ಒಬ್ಬ ಸೇನಾಧಿಪತಿ ಇರ್ತಾನಲ್ಲ, ಅವನು ತನ್ನ ಮೇಲೆ ಯಾರಾದರೂ ದಾಳಿ ಮಾಡಕ್ಕೆ ಬಂದರೆ ಅವನು ಸುಲಭವಾಗಿ ಅದನ್ನು ತಪ್ಪಿಸ್ಕೊಳ್ತಾನೆ. ಅದೇ ರೀತಿ ಒಬ್ಬ ಮನುಷ್ಯ ಇಂದ್ರಿಯಗಳನ್ನು ಗೆಲ್ಲೋದಿದೆಯಲ್ಲ ಅದು ತುಂಬಾ ಕಷ್ಟ. ಆದರೆ ಯಾರಿಗೆ ಹೆಂಡತಿ ಇರ್ತಾಳೋ ಅವನು ಆ ಒಂದು ಇಂದ್ರಿಯಗಳನ್ನು ಸುಲಭವಾಗಿ ಗೆಲ್ಲಬಹುದು. ಇಲ್ಲ ಅಂತಂದರೆ ಏನಾಗುತ್ತೆ, ಆ ಇಂದ್ರಿಯಗಳು ಹೇಳ್ದಾಗ ಕೇಳಬೇಕಾಗುತ್ತೆ. ಆಗ ಅದು ಬೇರೆ ಎಲ್ಲೆಲ್ಲೋ ಹುಡ್ಕೊಂಡು ಹೋಗುತ್ತೆ ಆ ಇಂದ್ರಿಯಗಳನ್ನು ತೃಪ್ತಿಪಡಿಸ್ಕೊಳ್ಳೋದಕ್ಕೆ. ಸೊ ಹೆಂಡತಿ ಅನ್ನೋಳು ಒಬ್ಳು ಇರೋದ್ರಿಂದ ತನ್ನ ಇಂದ್ರಿಯಗಳನ್ನು ಕೂಡ ಗೆಲ್ಲಬಹುದು ಸುಲಭವಾಗಿ ಅಂತಂದ್ಬಿಟ್ಟು ಇಲ್ಲಿ ಅನುವಾದದಲ್ಲಿ ಹೇಳಿದ್ದಾರೆ. ಈಗ ಭಾವಾರ್ಥದಲ್ಲಿ ಈ ವಿಷಯದ ಬಗ್ಗೆ ಗುರುಗಳೇನು ಹೇಳ್ತಾರೆ ಅಂತ ತಿಳ್ಕೊಳ್ಳೋಣ. ಮಾನವ ಸಮಾಜದ 4 ಆಶ್ರಮಗಳಾದಂತಹ ವಿದ್ಯಾರ್ಥಿ ಅಥವಾ ಬ್ರಹ್ಮಚಾರಿ, ಸಂಸಾರಸ್ಥ ಅಥವಾ ಗೃಹಸ್ಥ, ನಿವೃತ್ತ ಅಥವಾ ವಾನಪ್ರಸ್ಥ ಹಾಗೂ ಸನ್ಯಾಸಿ, ಇವರುಗಳಲ್ಲಿ ಸಂಸಾರಸ್ಥನು ಹೆಚ್ಚು ಸುರಕ್ಷಿತನಾಗಿರುತ್ತಾನೆ. ನೋಡಿ, ಇಲ್ಲಿ ಮನುಷ್ಯ ಸಮಾಜದಲ್ಲಿ 4 ಆಶ್ರಮಗಳಿದೆ ಅಲ್ವಾ. ವಿದ್ಯಾರ್ಥಿ ಅಥವಾ ಬ್ರಹ್ಮಚಾರಿ ಅಂದರೆ ಕಲಿಯುವಂಥ ವಯಸ್ಸು. ನೆಕ್ಸ್ಟು ಸಂಸಾರಸ್ಥ ಅಥವಾ ಗೃಹಸ್ಥ ಅಂತ ಕರೀತಾರೆ, ಅಂದರೆ ಮದುವೆಯಾಗಿ ಸಂಸಾರವನ್ನು ಮಾಡ್ತಾ ಇರುವಂಥವ್ರು. ಇನ್ನೊಂದು ನಿವೃತ್ತ ಅಥವಾ ವಾನಪ್ರಸ್ಥ ಅಂತಂದರೆ 50-60 ವರ್ಷ ಆದಮೇಲೆ ಕಾಡಿಗೆ ಅಥವಾ ನಿವೃತ್ತಿ ಜೀವನ ಅಂತ ಹೇಳ್ತೀವಿ. ಅಂದರೆ ನಾವು ರಿಟೈರ್ಡ್ ಲೈಫ್ ಅಂತ ಹೇಳ್ತೀವಲ್ವಾ, ಮನೆ ಮಠ ಮತ್ತು ನಮಗೆ ಇರುವಂಥ ಜವಾಬ್ದಾರಿಗಳೆಲ್ಲ ಮಕ್ಕಳಿಗೆ ಕೊಟ್ಬಿಟ್ಟು ಈಗ ನಾವು ವಾನಪ್ರಸ್ಥದ ಜೀವನವನ್ನು ನಡೆಸ್ತೀವಲ್ಲ ಅದು. ಮತ್ತು ಇನ್ನೊಂದು ಕೊನೆಯಲ್ಲಿ ಸನ್ಯಾಸಿಗಳ ಜೀವನ ಅಂತ. ಇವರೆಲ್ಲರಲ್ಲೂ ಕೂಡ ಸಂಸಾರಸ್ಥ ಇದ್ದಾನಲ್ಲ ಅವನು ಹೆಚ್ಚು ಸುರಕ್ಷಿತವಾಗಿರ್ತಾನೆ. ಯಾಕೆ ಅಂತಂದರೆ ಅಲ್ಲಿ ಅವನಿಗೆ ತನ್ನ ಇಂದ್ರಿಯಗಳನ್ನು ತೃಪ್ತಿಪಡಿಸ್ಕೊಂಡು ತಾನು ಸಾಧನೆ ಮಾಡೋದಕ್ಕೆ ಅವಕಾಶ ಇರುತ್ತೆ. ಸೊ ಅದರಿಂದ ದೈಹಿಕ ಇಂದ್ರಿಯಗಳನ್ನು ಈ ದೇಹವೆಂಬ ಕೋಟೆಯ ಮೇಲೆ ದಾಳಿ ಮಾಡುವ ದಾಳಿಕೋರರೆಂದು ಭಾವಿಸಲಾಗಿದೆ. ಪತ್ನಿಯು ಈ ದೇಹವೆಂಬ ದುರ್ಗದ ಸೇನಾಧಿಪತಿಯಾಗಿದ್ದು ಯಾವಾಗ ಇಂದ್ರಿಯಗಳು ದಾಳಿ ಮಾಡುತ್ತವೋ ಆಗ ಅವುಗಳಿಂದ ಈ ದೇಹವು ನಾಶವಾಗದಂತೆ ರಕ್ಷಿಸುತ್ತಾಳೆ. ಲೈಂಗಿಕ ಬಯಕೆಯು ಪ್ರತಿಯೊಬ್ಬನಿಗೂ ಅಗತ್ಯವಾದುದು. ಆದರೆ ಯಾರು ಪತ್ನಿಯನ್ನು ಹೊಂದಿರುತ್ತಾನೋ ಆತ ಇಂದ್ರಿಯವೆಂಬ ಶತ್ರುಗಳ ಆಘಾತದಿಂದ ಪಾರಾಗುತ್ತಾನೆ. ಒಳ್ಳೆಯ ಹೆಂಡತಿಯನ್ನು ಹೊಂದಿರುವ ಗಂಡಸು ಕನ್ಯೆಯರನ್ನು ಕೆಡಿಸುವುದರಿಂದ ಆಗುವ ಸಮಾಜದಲ್ಲಿನ ಕ್ಷೋಭೆಯನ್ನುಂಟು ಮಾಡುವುದಿಲ್ಲ. ತರಬೇತಿ ಪಡೆದ ಬ್ರಹ್ಮಚಾರಿ, ವಾನಪ್ರಸ್ಥ ಅಥವಾ ಸನ್ಯಾಸಿಯಾಗಿಲ್ಲದ ಗಂಡಸು ಸ್ಥಿರವಾದ ಹೆಂಡತಿ ಇಲ್ಲದಿದ್ದರೆ ವ್ಯಭಿಚಾರಿಯಾಗಿ ಸಮಾಜ ಕಂಟಕನಾಗುತ್ತಾನೆ. ನೋಡಿ, ಇಲ್ಲಿ ಒಬ್ಬ ಸಂಸಾರಿಯಾಗಿದ್ದರೆ ಅವನಿಗೆ ಏನೇನೆಲ್ಲ ಬೆನಿಫಿಟ್ಸ್ ಇದೆ ಅಂತ ಹೇಳ್ತಾ ಇದ್ದಾರೆ ಇಲ್ಲಿ. ಈಗ ಈ ದೈಹಿಕ ಇಂದ್ರಿಯಗಳಿದೆಯಲ್ಲ, ಈ ದೇಹದಲ್ಲಿರುವಂಥ ಇಂದ್ರಿಯಗಳು ಈ ದೇಹ ಅನ್ನುವಂಥ ಕೋಟೆ ಮೇಲೆ ಅದು ದಾಳಿ ಮಾಡುತ್ತೆ. ದಾಳಿಕೋರರು ಅಂತಾನೆ ಹೇಳಿದ್ದಾರೆ ಈ ಇಂದ್ರಿಯಗಳನ್ನು. ಯಾಕೆ ಅಂತಂದರೆ ಯಾವಾಗ ಏನು ಬೇಕಾದರೂ ನಮಗೆ ಆಸಕ್ತಿ ಬಂದ್ಬಿಡಬಹುದು. ಅದಕ್ಕೋಸ್ಕರನೇ ಈ ಪತ್ನಿ ಅಂತಂದರೆ
ಹೆಂಡತಿ ಅನ್ನೋಳು ಈ ದೇಹ ಅನ್ನುವಂತಹ ದುರ್ಗದ ಅಂತಂದ್ರೆ ಏನು, ಈ ಒಂದು ಕೋಟೆ ಇದು, ಅದಕ್ಕೆ ಸೇನಾಧಿಪತಿ ಪತ್ನಿ. ಯಾವಾಗಾದ್ರೂ ಇಂದ್ರಿಯಗಳು ನಮ್ಮ ಮೇಲೆ ಅಟ್ಯಾಕ್ ಮಾಡಿದಾಗ ಹೆಂಡತಿ ಅದನ್ನ ತಡೀತಾಳೆ, ಅಂದ್ರೆ ಅವಳು ನಮಗೆ ಸಹಾಯ ಮಾಡ್ತಾಳೆ. ಈ ದೇಹ ನಾಶ ಆಗದೆ ಇರೋ ತರ ಅವಳು ರಕ್ಷಣೆ ಮಾಡ್ತಾಳೆ. ಅಂದ್ರೆ ಇಂದ್ರಿಯಗಳು ದಾಳಿ ಮಾಡಿದಾಗ ಅವುಗಳಿಂದ ಆ ದೇಹ ನಾಶ ಆಗದೆ ಇರೋ ಹಾಗೆ ಅವಳು ರಕ್ಷಣೆ ಮಾಡ್ತಾಳೆ ಅಂತ ಹೇಳ್ತಾ ಇದ್ದಾರೆ. ಹೇಗೆ ಒಂದು ಕೋಟೆ ಮೇಲೆ ಆಕ್ರಮಣ ಮಾಡಿದಾಗ ಆ ಕೋಟೆಯ ಸೇನಾಧಿಪತಿ ಅದನ್ನ ರಕ್ಷಣೆ ಮಾಡ್ತಾನೋ ಆ ರೀತಿ ಈಗ ಲೈಂಗಿಕ ಬಯಕೆ ಅನ್ನೋದು ಪ್ರತಿಯೊಬ್ಬನಿಗೂ ಕೂಡ ಅಗತ್ಯವಾಗಿರುವಂಥದ್ದು. ಎಲ್ಲರಿಗೂ ಆ ಒಂದು ಆಸೆ ಅನ್ನೋದು ಇದ್ದೇ ಇರುತ್ತೆ. ಆದರೆ ಯಾರು ಪತ್ನಿಯನ್ನ ಹೊಂದಿರ್ತಾರೋ ಅವನಿಗೆ ಈ ಇಂದ್ರಿಯಗಳು ಅನ್ನುವಂಥ ಶತ್ರುಗಳು ಹೇಗೆ ಅಟ್ಯಾಕ್ ಮಾಡುತ್ತೋ ಆ ಆಘಾತದಿಂದ ಅವನು ಪಾರಾಗ್ತಾನೆ. ಅವನಿಗೆ ಆಸಕ್ತಿ ಬಂದಾಗ ಹೆಂಡತಿ ಇರೋದ್ರಿಂದ ಅದರಿಂದ ತೃಪ್ತಿ ಪಟ್ಕೊಂಡು ಅವನು ಸರಿ ಹೋಗ್ಬಿಡ್ತಾನೆ. ಆದರೆ ಅದೇ ಇಲ್ಲ ಅಂತಂದಾಗ ಎಲ್ಲೆಲ್ಲೋ ಹುಡುಕೊಂಡು ಹೋಗ್ತಾನೆ. ಆಗ ಯಾವುದೋ ಒಂದು ಹೆಣ್ಣು ಮಗುನ ಕೆಡಿಸೋದು, ಆ ರೀತಿ ಎಲ್ಲ ಬೇಕಾದಷ್ಟು ನಾವು ಈಗ ಸಮಾಜದಲ್ಲಿ ನೋಡ್ತಾ ಇರ್ತೀವಿ, ಏನೇನೆಲ್ಲ ಆಗ್ತಾ ಇದೆ ಅಂತಂದ್ಬಿಟ್ಟು. ಸೊ ಮಾಡೋದ್ರಿಂದ ಏನಾಗುತ್ತೆ, ಸಮಾಜದಲ್ಲಿ ನಾವೇ ತೊಂದರೆಯನ್ನ ಉಂಟು ಮಾಡ್ದಂಗಾಗತ್ತೆ ಅಲ್ವಾ. ಇದೆಲ್ಲ ಆಗಬಾರ್ದು ಅನ್ನೋದಕ್ಕೇನೆ ಧರ್ಮದಲ್ಲಿ ಮದುವೆಗೆ ಒಪ್ಪಿಗೆ ಕೊಟ್ಟಿರುವಂಥದ್ದು, ದಾಂಪತ್ಯ ಜೀವನವನ್ನ ನಡೆಸ್ತಾ ನಾವು ಸಾಧನೆ ಮಾಡಬೇಕು ಅಂತ ಹೇಳಿರುವಂಥದ್ದು. ಆಮೇಲೆ ಯಾವಾಗ ಒಬ್ಬ ಗುರು ಹತ್ರ ಹೋಗ್ಬಿಟ್ಟು ತರಬೇತಿಯನ್ನ ಪಡೀದೇ ಇರ್ತಾನೋ, ಬ್ರಹ್ಮಚಾರಿ ಆಗಿರ್ಬೋದು, ವಾನಪ್ರಸ್ಥದಲ್ಲಿರೋನಾಗಿರ್ಬೋದು, ಸನ್ಯಾಸಿಯಾದರೂ ಆಗಿರಬಹುದು, ಅಂತ ಗಂಡಸ್ತಿರಿಗೆ ಏನಾಗುತ್ತೆ ಅಂತಂದ್ರೆ ಸರಿಯಾದ ರೀತಿಯಲ್ಲಿ ತರಬೇತಿ ಸಿಗ್ಲಿಲ್ಲ, ಅವನ ಸರಿಯಾಗಿ ಅರ್ಥ ಮಾಡ್ಕೊಂಡು ಅದನ್ನೆಲ್ಲ ಫಾಲೋ ಮಾಡಿಲ್ಲ ಅಂತಂದ್ರೆ ಸ್ಥಿರವಾದ ಹೆಂಡತಿ ಇಲ್ಲದೆ ಇರೋ ಕಾರಣದಿಂದ, ಯಾಕಂದ್ರೆ ಅವನು ಸಂಸಾರಿನೂ ಅಲ್ಲ ಆಯ್ತಾ, ಏನ್ ಮಾಡ್ತಾನೆ, ವ್ಯಭಿಚಾರಿಯಾಗಿ ಅವನು ಸಮಾಜಕ್ಕೆ ಕಂಟಕನಾಗ್ತಾನೆ. ಅದಕ್ಕೋಸ್ಕರನೇ ಆಯಾ ಸಮಯದಲ್ಲಿ ಸರಿಯಾದ ಒಂದು ಮಾರ್ಗದರ್ಶನದಲ್ಲಿ ನಾವು ಕಲಿಬೇಕು. ಬ್ರಹ್ಮಚಾರಿಯಾಗಿದ್ದಾಗ ಸರಿಯಾದ ರೀತಿಯಲ್ಲಿ ನಾವೆಲ್ಲ ತಿಳ್ಕೊಂಡಿದ್ರೆ ನನ್ನ ಕೈಯಲ್ಲಿ ಇರಕ್ಕಾಗುತ್ತೋ ಇಲ್ವೋ ಅಂತ ನಮಗೆ ಗೊತ್ತಾದಾಗ ಇರಕ್ಕಾದ್ರೆ ನಾವು ಅದೇ ರೀತಿ ನಾವು ಸನ್ಯಾಸಿಯಾಗಿ ಇರಬಹುದು. ಇರಕ್ಕಾಗ್ಲಿಲ್ಲ ಅಂತಂದ್ರೆ ನಾವು ಗೃಹಸ್ಥನಾಗಿ ಸಂಸಾರವನ್ನು ಮಾಡಿ ಆಮೇಲೆ ವಾನಪ್ರಸ್ಥಕ್ಕೆ ಹೋಗ್ಬೇಕಾಗತ್ತೆ. ಸೊ ಯಾವಾಗ ನಮಗೆ ತರಬೇತಿ ಸರಿಯಾಗಿರೋದಿಲ್ವೋ ಆವಾಗ ನಾವು ಹೇಗೆ ಬೇಕೋ ಹಾಗಿದ್ದು ನಾವು ಸಮಾಜಕ್ಕೆ ಕಂಟಕರಾಗ್ತೀವಿ. ಪರಿಣಿತ ಗುರುವಿನಿಂದ ಬ್ರಹ್ಮಚಾರಿಯು ಕಟ್ಟುನಿಟ್ಟಾದ ವ್ಯವಸ್ಥಿತ ತರಬೇತಿ ಪಡೆಯದಿದ್ದರೆ, ಹಾಗೆಯೇ ಆತ ವಿಧೇಯ ವಿದ್ಯಾರ್ಥಿಯಾಗಿಲ್ಲದಿದ್ದರೆ ಬ್ರಹ್ಮಚಾರಿ ಎಂದು ಕರೆಸಿಕೊಳ್ಳುವವನು ಬಹು ಸುಲಭವಾಗಿ ಲೈಂಗಿಕಾಸಕ್ತಿಯ ಬಯಕೆಗೆ ಬಲಿಯಾಗಿ ಬಿಡುತ್ತಾನೆ. ವಿಶ್ವಾಮಿತ್ರನಂತಹ ಮಹಾಯೋಗಿಗಳೇ ಪತನ ಹೊಂದಿದಂತಹ ಅನೇಕ ಉದಾಹರಣೆಗಳಿವೆ. ಆದರೆ ಗೃಹಸ್ಥನಾದವನು ಮಾತ್ರ ವಿಧೇಯ ಹೆಂಡತಿಯಿಂದಾಗಿ ಸುರಕ್ಷಿತನಾಗಿರುತ್ತಾನೆ. ಇಲ್ಲೇನು ಹೇಳ್ತಾ ಇದ್ದಾರೆ, ಒಬ್ಬ ಪರಿಣಿತಿ ಪಡೆದಂತಹ ಗುರುವಿನಿಂದ ಅವನಿಗೆ ಎಲ್ಲ ವಿಚಾರ ಸರಿಯಾಗಿ ಗೊತ್ತಿರಬೇಕು, ಅವನಿಗೆ ಅನುಭವ ಇರಬೇಕು. ಅಂಥ ಒಬ್ಬ ಗುರುವಿನಿಂದ ಬ್ರಹ್ಮಚಾರಿ ಸರಿಯಾಗಿ ಕಟ್ಟುನಿಟ್ಟಾಗಿ ಒಂದು ತರಬೇತಿಯನ್ನು ಪಡೆಯದೇ ಇದ್ದರೆ, ಅವನು ವಿಧೇಯ ವಿದ್ಯಾರ್ಥಿ ಆಗಿಲ್ಲದೆ ಇದ್ದರೆ, ಅಂದರೆ ಬರೀ ಹೋಗ್ಬಿಟ್ರೆ ಆಗೋದಿಲ್ಲ ಸ್ಕೂಲ್ಗೆ, ಅಲ್ಲಿ ನಾವು ಸರಿಯಾದ ರೀತಿಯಲ್ಲಿ ಗುರುಗಳು ಹೇಳ್ದಂಗೆಲ್ಲ ಕೇಳೋದಿದೆಯಲ್ಲ, ಅದು ತುಂಬ ಇಂಪಾರ್ಟೆಂಟ್ ಅಲ್ವಾ. ಆ ರೀತಿ ಏನಾದರೂ ನಾವು ವಿಧೇಯರಾಗಿಲ್ಲದೆ ಇರುವಂಥ ವಿದ್ಯಾರ್ಥಿಗಳಾಗಿದ್ದರೆ ಬ್ರಹ್ಮಚಾರಿ ಅಂತ ನಾವು ಅನ್ನಿಸ್ಕೊಂಡ್ಬಿಡ್ಬೋದು. ಆದರೆ ನಾವು ವಿಧೇಯರೇ ಆಗಿಲ್ಲ ಅಂತಂದರೆ ಸರಿಯಾಗಿ ನಾವು ಅದನ್ನು ಕಲ್ತಿರೋದಿಲ್ಲ. ಮತ್ತು ಸುಲಭವಾಗಿ ಏನಾಗುತ್ತೆ, ಆಮೇಲೆ ಲೈಂಗಿಕಾಸಕ್ತಿಯ ಬಯಕೆ ನಮ್ಮಲ್ಲಿ ಬಂದ್ಬಿಡುತ್ತೆ. ಅದಕ್ಕೆ ನಾವು ಬಲಿಯಾಗ್ಬಿಡ್ತೀವಿ. ಯಾಕೆ ಅಂತಂದರೆ ಅಂಥ ಮಹರ್ಷಿಗಳಾದಂಥ ವಿಶ್ವಾಮಿತ್ರ ಮಹಾಯೋಗಿಗಳೇನೆ ಅವರು ಪತನ ಹೊಂದಿದಂತಹ ನಾವು ಉದಾಹರಣೆಯನ್ನು ತಿಳ್ಕೊಂಡಿದ್ದೀವಿ ಇತಿಹಾಸದಲ್ಲಿ ಅಲ್ವಾ. ಮೇನಕೆಯ ಮುಂದೆ ಅವರು ಏನೂ ಮಾಡೋಕ್ಕಾಗಲಿಲ್ಲ. ಆದರೆ ಗೃಹಸ್ಥನಾಗಿರುವಂಥವನಿಗೆ ಹೆಂಡತಿ ಇರುವ ಕಾರಣದಿಂದ ಅವನು ಸುರಕ್ಷಿತನಾಗಿರ್ತಾನೆ ಅಂತಂದ್ಬಿಟ್ಟು ಇಲ್ಲಿ ಹೇಳ್ತಾ ಇದ್ದಾರೆ. ಲೈಂಗಿಕ ಜೀವನವು ಐಹಿಕ ಬಂಧನಕ್ಕೆ ಕಾರಣ. ಆದ್ದರಿಂದ ಉಳಿದ 3 ಆಶ್ರಮಗಳಲ್ಲಿ ಅದು ನಿಷೇಧಿತವಾಗಿದ್ದು ಗೃಹಸ್ಥಾಶ್ರಮದಲ್ಲಿ ಮಾತ್ರ ಅದಕ್ಕೆ ಅನುಮತಿ ನೀಡಲಾಗಿದೆ. ಶ್ರೇಷ್ಠರಾದ ಬ್ರಹ್ಮಚಾರಿಗಳನ್ನು, ವಾನಪ್ರಸ್ಥರನ್ನು ಮತ್ತು ಸನ್ಯಾಸಿಗಳನ್ನು ಈ ಸಮಾಜಕ್ಕೆ ನೀಡುವ ಹೊಣೆ ಗೃಹಸ್ಥನಿಗಿರುತ್ತದೆ. ನೋಡಿ, ಲೈಂಗಿಕ ಜೀವನ ಅನ್ನೋದು ಈ ಐಹಿಕ ಬಂಧನಕ್ಕೆ ಕಾರಣ.
ನಾವು ಈ ಐಹಿಕ ಬಂಧನದಲ್ಲಿ ಯಾಕೆ ಬಿದ್ದಿದ್ದೀವಿ ಅಂತಂದರೆ ನಮ್ಮಲ್ಲಿ ಲೈಂಗಿಕ ಆಸಕ್ತಿ ಇರೋದ್ರಿಂದ. ಅದಕ್ಕೋಸ್ಕರನೇ ಉಳಿದ 3 ಆಶ್ರಮಗಳಲ್ಲಿ ಲೈಂಗಿಕ ಜೀವನ ಅನ್ನೋದನ್ನು ನಿಷೇಧ ಮಾಡಿದ್ದಾರೆ. ಗೃಹಸ್ಥಾಶ್ರಮಕ್ಕೆ ಮಾತ್ರ ಪರ್ಮಿಷನ್ ಕೊಟ್ಟಿರುವಂಥದ್ದು. ಸೊ ಶ್ರೇಷ್ಠರಾಗಿರುವಂಥ ಬ್ರಹ್ಮಚಾರಿಗಳನ್ನು, ವಾನಪ್ರಸ್ಥರನ್ನು, ಸನ್ಯಾಸಿಗಳನ್ನು ಈ ಸಮಾಜಕ್ಕೆ ಕೊಡುವಂಥ ಹೊಣೆ ಯಾರ್ದು ಅಂತಂದರೆ ಗೃಹಸ್ಥನದು ಅಂತಂದ್ಬಿಟ್ಟು ಇಲ್ಲಿ ಹೇಳ್ತಾ ಇದ್ದಾರೆ. ಇಲ್ಲಿಗೆ ನಾವು ನಿಲ್ಲಿಸೋಣ. ಹರೇ ಕೃಷ್ಣ.